ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ ಪಿಸಿ ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 40 ಪುನರುತ್ಥಾನ. ನನ್ನ ಕಾಲೇಜು ಸ್ನೇಹಿತನೊಂದಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ನಡೆದ ಸಂಭಾಷಣೆಯು ಸಾವಿನ ನಂತರದ ಜೀವನ ಕುರಿತು ಚರ್ಚೆಗೆ ಕಾರಣವಾಯಿತು. ಧರ್ಮಗಳು ಪ್ರಚಾರ ಮಾಡಿದ ನಂತರದ ಅಥವಾ ತರುವಾಯದ ಜೀವನದ ಬಗ್ಗೆ ಈ ಯಾವುದೇ ಸಿದ್ಧಾಂತಗಳು ನಿಜವಲ್ಲ ಎಂದು ಅವನು ಬಹಳ ನಿಖರವಾಗಿ ಹೇಳಿದನು. ಸಾವಿನ ಕ್ಷಣವೇ ಜೀವನದ ಅಂತ್ಯ, ಸ್ವರ್ಗ ನರಕ ಎಂಬುದೇ ಇಲ್ಲ ಎಂದು ಪ್ರತಿಕ್ರಿಯೆಯನ್ನ ತೋರಿಸುತ್ತಾ ಇದ್ದ. ಸ್ಮಶಾನದ ಆಚೆಗೆ ಪುನರುತ್ಥಾನಗೊಂಡ ಜೀವನ ಅವನಿಗೆ ಅಸಂಬದ್ಧವಾಗಿ ತೋರುತ್ತಾ ಇತ್ತು. ಸಮಾಧಿಗೆ ಭೇಟಿ ನೀಡಿದ ಮಹಿಳೆಯರು ಶಿಷ್ಯರ ಜೊತೆ ಹಂಚಿಕೊಂಡಾಗ ಯೇಸುವಿನ ಪುನರುತ್ಥಾನದ ಬಗ್ಗೆ ಶಿಷ್ಯರ ಪ್ರತಿಕ್ರಿಯೆಯು ನನಗೆ ಆಶ್ಚರ್ಯವನ್ನ ಉಂಟು ಮಾಡುತ್ತದೆ. ಲಾಜರನ ಸಮಾಧಿಯಲ್ಲಿ ಯೇಸುವಿನ ಪುನರುತ್ಥಾನದ ಶಕ್ತಿಯನ್ನು ಕಣ್ಣಾರೆ ಕಂಡರೂ ಮಹಿಳೆಯರ ಹೇಳಿಕೆಯು ಅವರಿಗೆ ಅಸಂಬದ್ಧವಾಗಿತ್ತು. ಅವರಿಗೆ ಈ ಶಿಷ್ಯರು ಯೇಸುವು ಸಂಪೂರ್ಣವಾಗಿ ದುರ್ಬಲನಾಗಿ ಅಸಹಾಯಕನಾಗಿ ಶಿಲುಬೆಯ ಮೇಲೆ ನೇತಾಡುತ್ತಿರುವುದನ್ನು ಕಂಡಿದ್ದರಿಂದ ಪುನರುತ್ಥಾನವನ್ನು ನಂಬಲಾಗಲಿಲ್ಲ. ಶಿಲುಬೆಯ ಮೇಲಿನ ಆತನ ಅಂತಿಮ ಮಾತುಗಳು ಮತ್ತು ಶಿಷ್ಯನಿಗೆ ತನ್ನ ತಾಯಿಯ ಜವಾಬ್ದಾರಿಯ ನಿಯೋಗ ಅವರ ಮನಸ್ಸಿನಲ್ಲಿ ಉತ್ತಮ ಜೀವನದ ಅಂತ್ಯ ಎಂದು ಕೆತ್ತಲಾಗಿತ್ತು. ಅವರು ಗತಿಸಿದ ಒಳ್ಳೆಯ ಜನರು ಮತ್ತು ಪ್ರವಾದಿಗಳ ಪಟ್ಟಿಯಲ್ಲಿ ಯೇಸುವನ್ನು ಕೂಡ ಪಟ್ಟಿ ಮಾಡಿಬಿಟ್ಟಿದ್ದರು. ಮತ್ತೊಂದೆಡೆ ಸಮಾಧಿಗೆ ಹೋದ ಮಹಿಳೆಯರನ್ನು ದೇವದೂತರು ಈ ರೀತಿಯಲ್ಲಿ ಕೇಳುತ್ತಾ ಇದ್ದಾರೆ: ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಲೂಕ 24:5. ಅದೇನೇ ಇದ್ದರೂ ಶಿಷ್ಯರು ಪುನರುತ್ಥಾನಗೊಂಡ ಕ್ರಿಸ್ತನನ್ನು ದೈಹಿಕವಾಗಿ ನೋಡುವವರೆಗೂ ಮತ್ತು ಆತನನ್ನು ಅನುಭವಿಸುವವರೆಗೂ ಗ್ರಹಿಸಲು ಸಾಧ್ಯವಾಗಿರಲಿಲ್ಲ. 500ಕ್ಕೂ ಹೆಚ್ಚು ಪ್ರತ್ಯಕ್ಷದರ್ಶಿಗಳು ಪುನರುತ್ಥಾನಗೊಂಡ ರಕ್ಷಕನನ್ನು ಅನುಭವಿಸಿದ್ದರು ಎಂದು ಬೈಬಲ್ ದಾಖಲಿಸುತ್ತದೆ. ಯೇಸುವನ್ನು ಕೇವಲ ಒಬ್ಬ ಒಳ್ಳೆಯ ವ್ಯಕ್ತಿ ಅಥವಾ ಮರಣ ಹೊಂದಿದ ಪ್ರವಾದಿ ಎಂದು ಪರಿಗಣಿಸುವ ಅನೇಕರಿಗೆ ಇದು ನಿಜವಲ್ಲವೇ? ನಿತ್ಯ ಜೀವಕ್ಕಾಗಿ ಆತನನ್ನು ತಮ್ಮ ನಿರೀಕ್ಷೆಯಾಗಿ ಕಾಣಲು ಅವರಿಗೆ ಸಾಧ್ಯವಾಗುತ್ತಿಲ್ಲ. ಹಾಗಾದರೆ ಪುನರುತ್ಥಾನದ ನಿರೀಕ್ಷೆಯು ಅಗತ್ಯವಿರುವವರಿಗೆ ಹೇಗೆ ಸ್ಪಷ್ಟವಾಗುತ್ತದೆ? ಕ್ರಿಸ್ತನ ಪುನರುತ್ಥಾನದ ಶಕ್ತಿಯು ನಮ್ಮೊಳಗೆ ಮತ್ತು ನಮ್ಮ ಸುತ್ತಲಿನ ಜೀವನದ ಮೃತತ್ವವನ್ನು ನಿಭಾಯಿಸಲು ನಮಗೆ ಸಹಾಯ ಮಾಡುವ ಶಕ್ತಿ ಆಗಿದೆ. ತಮ್ಮ ಪುನರುತ್ಥಾನಗೊಂಡ ಕ್ರಿಸ್ತನನ್ನು ನೋಡುವವರೆಗೂ ಶಿಷ್ಯರು ತಮ್ಮ ಜೀವನದ ಉದ್ದೇಶವನ್ನು ಸತ್ತಂಥದ್ದೇ ಎಂದು ಪರಿಗಣಿಸಿದರು. ಭಯಭೀತರಾದ ಮತ್ತು ಹತಾಶರಾಗಿದ್ದವರಿಗೆ ಯೇಸು ಹೊಸ ಭರವಸೆ ಮತ್ತು ಜೀವವನ್ನು ನೀಡಿದನು. ಸತ್ತ ಯೇಸು ಅವನಿಗಾಗಿ ಸಿದ್ಧಪಡಿಸಿದ ಸುಗಂಧ ದ್ರವ್ಯಗಳೊಂದಿಗೆ ಬಂದ ಆ ಮಹಿಳೆಯರನ್ನು ಆತನು ಆಶ್ಚರ್ಯಗೊಳಿಸಿದನು. ಆತನು ಎಮ್ಮಾಸ್ಗೆ ಹೋಗುವ ದಾರಿಯಲ್ಲಿ ನಿರಾಶೆಗೊಂಡ ಶಿಷ್ಯರನ್ನು ಹಿಂಬಾಲಿಸಿದನು. ಕುತೂಹಲಕಾರಿಯಾಗಿ ಆತನನ್ನು ಶಿಲುಬೆಗೆ ಏರಿಸಿದವರ ಹಿಂದೆ ಆತನು ಹೋಗಲಿಲ್ಲ, ಅಥವಾ ಶಿಲುಬೆಯ ಮೇಲೆ ತನ್ನ ಶಕ್ತಿಯನ್ನು ಸಾಬೀತುಪಡಿಸಲು ಚಿಹ್ನೆಗಾಗಿ ಕೇಳಿದವರ ಹಿಂದೆ ಆತನು ಹೋಗಲಿಲ್ಲ. ತನ್ನ ಅಗತ್ಯತೆಯನ್ನು ಅರಿತವರ ಹಿಂದೆ ಆತ ಹೋದ. ಯೇಸು ಶಿಕ್ಷಿಸುವವನಾಗಿ ಕಂಡುಬರಲಿಲ್ಲ ಅಥವಾ ಅಲಕ್ಷ್ಯ ಮಾಡುತ್ತಿರುವವನಾಗಿ ಆತನು ಕಂಡುಬರಲಿಲ್ಲ. ಬದಲಾಗಿ ಆತನು ತನ್ನ ಪುನರುತ್ಥಾನದ ಮೂಲಕ ಭರವಸೆಯನ್ನು ನೀಡಲು ಕನಿಕರ, ದಯೆ ಉಳ್ಳವನಾಗಿಯೇ ಇದ್ದನು. ಆತನ ಪುನರುತ್ಥಾನದಲ್ಲಿ ಆತನಂತೆ ಆಗಲು ಆತನ ಪ್ರೀತಿ, ಆತನ ಭರವಸೆ ಮತ್ತು ಆತನ ರಕ್ಷಣೆ ಇಲ್ಲದೆ ಸತ್ತವರೆಂದು ಭಾವಿಸುವವರಿಗೆ ಆತನ ಸಾಕ್ಷಿಯಾಗಲು ನಮ್ಮನ್ನು ಕರೆಯುತ್ತಾ ಇದೆ. ಸಮಾಧಿಯೇ ಜೀವನದ ಅಂತ್ಯ ಎಂದು ನಂಬುವ ನನ್ನ ಗೆಳೆಯರಂತೆ ಹಲವರು ಇದ್ದಾರೆ. ಯೇಸುವಿನಲ್ಲಿ ಮಾತ್ರ ನಾವು ಮರಣಾನಂತರದ ಜೀವನದ ಈ ಭರವಸೆಯನ್ನ ಹೊಂದಬಹುದು. ಯೇಸು ಕೇವಲ ಯಾವುದೋ ಸಿದ್ಧಾಂತವನ್ನು ನಮಗೆ ನೀಡಲಿಲ್ಲ, ಆದರೆ ಪುನರುತ್ಥಾನವು ಸತ್ಯವಾಗಿದೆ ಮತ್ತು ನಂಬಬೇಕಾದ ಸತ್ಯವಾಗಿದೆ ಎಂದು ಪ್ರದರ್ಶಿಸಿದನು. ಪೌಲನು ಸರಿಯಾಗಿ ವಿವರಿಸುತ್ತಾನೆ. ಪುನರುತ್ಥಾನವಿಲ್ಲದಿದ್ದರೆ ತಿನ್ನೋಣ ಮತ್ತು ಕುಡಿಯೋಣ, ನಾಳೆ ಸಾಯುತ್ತೇವಲ್ಲ ಎಂದು ಹೇಳಬಹುದೇ
ಎಂಬ ಪ್ರಶ್ನೆಯನ್ನು 1 ಕೊರಿಂಥ 15:32 ಆತನು ಹೇಳುತ್ತಾನೆ. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂದು ಹೇಳಿದನು. ಯೋಹಾನ 11:25 ಹಾಗೂ 26 ಯೇಸುವಿನ ಈ ಮಾತುಗಳನ್ನು ನಾವು ನಿಜವಾಗಿಯೂ ನಂಬುತ್ತೇವೆಯೇ? ಜಗತ್ತಿಗೆ ಈಗ ಈ ಭರವಸೆಯ ಅಗತ್ಯತೆ ಇದೆ, ಹಿಂದೆಂದಿಗಿಂತಲೂ ಅತೀ ಅವಶ್ಯವಾಗಿದೆ. ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೆ, ನಿನ್ನ ಪುನರುತ್ಥಾನದ ಶಕ್ತಿಯಲ್ಲಿ ನಾವು ಹೊಂದಿರುವ ಭರವಸೆಗಾಗಿ ನಿನಗೆ ವಂದನೆಗಳು. ನಿರೀಕ್ಷೆ ಮತ್ತು ಸ್ವಸ್ಥತೆಯನ್ನು ಅನುಭವಿಸಲು ನಿನ್ನ ಪುನರುತ್ಥಾನದ ಶಕ್ತಿಯಿಂದ ನಮ್ಮನ್ನು ತುಂಬಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಪ್ರಿಯವಾದವರೇ, ಈ ಧ್ಯಾನಗಳು ನಮ್ಮ ನಿರಾಶೆಯ ಸಮಯಗಳಲ್ಲಿಯೂ ಭರವಸೆಯ ಚಿಲುಮೆಯನ್ನು ನೀಡಿವೆ ಎಂದು ನಾವು ಭಾವಿಸುತ್ತೇವೆ. ಯೇಸುವಿನ ಮೂಲಕ ಮರಣದಲ್ಲಿಯೂ ನಿರೀಕ್ಷೆ ಇದೆ ಎಂದು ನಮಗೆ ತಿಳಿದಿದೆ. ಆತನ ಮರಣವು ನಮಗೆ ಜಯವನ್ನು ನೀಡಿದೆ ಮತ್ತು ಯೇಸುವಿನ ಪುನರುತ್ಥಾನವು ಸಾವಿನ ಭಯವನ್ನು ನುಂಗಿದೆ. ಆದ್ದರಿಂದ ನಾವೆಲ್ಲರೂ ಆತನಂತೆಯೇ ಆಗಬೇಕು. ಆಗ ನಾವು ಆತನೊಂದಿಗೆ ಇರಲು ಮತ್ತು ಆತನೊಂದಿಗೆ ಶಾಶ್ವತವಾಗಿ ಬದುಕಲು ಅರ್ಹರಾಗುತ್ತೇವೆ. ದೇವರು ತನ್ನ ಆತ್ಮನ ಮೂಲಕ ನಮಗೆ ಸಹಾಯ ಮಾಡಲಿ. ಈ ಧ್ಯಾನಗಳು ನಿಮ್ಮನ್ನು ಹೇಗೆ ಆಶೀರ್ವದಿಸಿದವು ಎಂದು ನಿಮ್ಮಲ್ಲಿ ಅನೇಕರು ನಮಗೆ ಪ್ರೋತ್ಸಾಹದಾಯಕ ಸಂದೇಶಗಳನ್ನು ಕಳುಹಿಸಿದ್ದೀರಿ. UIMನಿಂದ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ. ನೀವು ಆತನಂತೆ ಇರುವುದು, ಆತನೊಂದಿಗೆ ಇರುವುದು ಮತ್ತು ಆತನಿಗಾಗಿ ಇರುವುದು ಎಂಬ ಲೆಂಟನ್ ಸರಣಿಯನ್ನು urbanindia.orgಯಲ್ಲಿ ಖರೀದಿಸಬಹುದು. ನೀವು pcmatthew@urbanindia.orgಯಲ್ಲಿ ನಮಗೆ ವೈಯಕ್ತಿಕವಾಗಿ ಬರೆಯಬಹುದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.